ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಒಂದು 3-4 ದಿವಸದಿಂದ ವಿಡಿಯೋಸನ್ನು ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ. ಆಷಾಢ ಶುಕ್ರವಾರದ ಪೂಜೆ ಬಗ್ಗೆನೂ ವಿಡಿಯೋ ಹಾಕಲಿಕ್ಕೆ ಆಗಲಿಲ್ಲ. ಕ್ಷಮೆ ಇರಲಿ. ಕೇಳಿದ್ದೀರ ಕಮೆಂಟಲ್ಲಿ ಹಾಕಿ ಪೂಜೆ ಬಗ್ಗೆ ಅಂತ. ಹೆಲ್ತ್ ಸರಿ ಇಲ್ದಿದ್ದ ಕಾರಣ ವಿಡಿಯೋಸನ್ನು ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ. ಆಷಾಢ ಮಾಸದ ಈ ಮಂಗಳವಾರ ಮತ್ತು ಶುಕ್ರವಾರಗಳೇನಿರುತ್ತೆ ಬಹಳ ವಿಶೇಷ. ಈ ಮಂಗಳವಾರ ಮತ್ತು ಶುಕ್ರವಾರ ಯಾರೆಲ್ಲ ಈ ಮಹಾಲಕ್ಷ್ಮಿಯನ್ನಿರ್ಬೋದು ಅಥವಾ ಶಕ್ತಿ ಸ್ವರೂಪಿಣಿಯಾದಂತಹ ತಾಯಿಯನ್ನು ಯಾರು ಆರಾಧಿಸ್ತೀರ ಅವರ ಕಷ್ಟಗಳು ಬೇಗ ಬಗೆಹರಿದು ತಾಯಿಯ ಅನುಗ್ರಹ ಅನ್ನುವಂತಹದ್ದು ಆಗುತ್ತೆ. ಶುಕ್ರವಾರದ ಪೂಜೆ ಅಂದರೆ ಆಷಾಢ ಶುಕ್ರವಾರದ ಪೂಜೆ ಸಮಯ ಎಲ್ಲವನ್ನು ಸಹ ಅದರ ಹಿಂದಿನ ವಿಡಿಯೋಸಲ್ಲಿ ನಿಮಗೆ ಮಾಹಿತಿ ನೀಡ್ತೀನಿ. ಅಂದರೆ ಶುಕ್ರವಾರದ ಹಿಂದೆ ಈ ವಿಡಿಯೋನಲ್ಲಿ ಮಂಗಳವಾರದ ಪೂಜೆ ಬಗ್ಗೆ ಹೇಳ್ತೀನಿ. ಯಾಕೆ ಅಂತಂದರೆ ಆಷಾಢ ಮಾಸದಲ್ಲಿ ಏನು ಮಂಗಳವಾರ ಬರುತ್ತೆ ಅದು ಶುಕ್ರವಾರದಷ್ಟೇ ಪವಿತ್ರವಾಗಿರುತ್ತೆ. ಹೀಗಾಗಿ ಮಂಗಳವಾರನೂ ಸಹ ನಾವು ಪೂಜೆಯನ್ನು ಮಾಡ್ಕೋಬೇಕು. ಆದರೆ ಮಂಗಳವಾರ ಯಾವ ಕಾರಣಕ್ಕೂ ಕಳಸವನ್ನು ಹೂಡಬೇಡಿ. ಅಂತಂದರೆ ಅವತ್ತಿನ ದಿವಸ ಎಲ್ಲವನ್ನು ತೊಳೆದು ಕಳಸವನ್ನು ಹೂಡೋ ಹಾಗಿಲ್ಲ. ಶುಕ್ರವಾರ ನಾವೇನು ಆಷಾಢ ಶುಕ್ರವಾರದಲ್ಲಿ ಕಳಸ ಹೂಡ್ಕೊಂಡಿರ್ತೀವಿ ಆ ಕಳಸಕ್ಕೆ ಪೂಜೆಯನ್ನು ಮಾಡಿಕೊಂಡ್ರೆ ಸಾಕಾಗುತ್ತೆ. ಮಂಗಳವಾರ ಸಹ ತಲೆಗೆ ಸ್ನಾನ ಮಾಡ್ಕೋಬೇಕು. ಅವತ್ತಿನ ದಿವಸ ಬೇಗ ಎದ್ದು ಮನೆಯೆಲ್ಲ ನೀಟಾಗಿ ಒರೆಸ್ಕೊಳ್ಳಿ. ಮನೆ ಅಂಗಳವನ್ನು ನೀಟಾಗಿ ಗುಡಿಸಿ ಒರೆಸಿ, ಇಲ್ಲ ಬಾಗಿಲೆಲ್ಲ ತೊಳೆಯೋ ಹಾಗಿದ್ರೆ ತೊಳೀರಿ. ರಂಗೋಲಿಯನ್ನು ಹಾಕ್ಕೋಬೇಕು ಚೆನ್ನಾಗಿ. ನೀವು ಯಾವತ್ತೂ ತಾಯಿ ಲಕ್ಷ್ಮೀ ದೇವಿ ಆರಾಧನೆ ಮಾಡ್ತೀರಾ ಆವತ್ತು ಮನೆ ಮುಂದೆ ಚೆನ್ನಾಗಿ ರಂಗೋಲಿ ಹಾಕ್ಕೊಂಡು ಹೊಸ್ತಲಿಗೆಲ್ಲ ಕ್ಲೀನಾಗಿ ಅರಿಶಿನ ಕುಂಕುಮ ಹಚ್ಚಿ ಹೂ ಇಟ್ಟು ರಂಗೋಲಿ ಹಾಕಿ ಹೊಸ್ತಿಲಿನ ಮೇಲೆ ಯಾವತ್ತೂ ಮಂಗಳವಾರ ಶುಕ್ರವಾರ ಸ್ವಸ್ತಿಕ್ ಹಾಕ್ಕೊಳ್ಳಿ, ಬಹಳ ಒಳ್ಳೆಯದು. ಮತ್ತು ಅಮ್ಮನವರ ಪಾದಗಳನ್ನು ಹಾಕ್ಕೊಂಡು ಹೊಸ್ತಿಲನ್ನೆಲ್ಲ ಅಲಂಕಾರ ಮಾಡಿಕೊಂಡು ರಂಗೋಲಿ ಎಲ್ಲ ಬಿಟ್ಟು ಚೆನ್ನಾಗಿ ಮನೆ ಮುಂದೆ ಬಾಗಿಲಿಗೆಲ್ಲ ಸ್ವಲ್ಪ ಹೂ ಹಾಕಿ ಒಣಗಿದ ತೋರಣ ಎಲ್ಲ ಬಿಡೋವಂತಹದ್ದು, ಮನೆ ಮುಂದೆ ಚಪ್ಪಲಿ ಬಿಡೋವಂತಹದ್ದು ಆ ಥರ ಎಲ್ಲ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಏಕೆ ಅಂತಂದರೆ ನಮ್ಮ ಪೂಜೆ ಪುನಸ್ಕಾರ ಸ್ವೀಕಾರ ಮಾಡಲಿಕ್ಕೆ ಅಮ್ಮನವರು ಬಂದಾಗ ಶುಭವಾಗಿ ನಾವು ಅವರನ್ನು ಒಳಗಡೆ ಕರ್ಕೋಬೇಕು ಅನ್ನುವಂತಹದ್ದು. ಇದಾದಮೇಲೆ ಅವತ್ತಿನ ದಿವಸ ತಲೆಗೆ ಸ್ನಾನ ಮಾಡ್ಕೋತೀರ. ಕಳಸಕ್ಕೆ ಮಲ್ಲಿಗೆ ಮತ್ತು ಕೆಂಪು ಹೂಗಳನ್ನು ಬಳಸಿ ನೀವು ಅಲಂಕಾರ ಮಾಡ್ಕೋಬೇಕು. ಕಲಶಕ್ಕೆ ಅಕ್ಷತೆಯನ್ನು ಹಾಕಿ ನಮಸ್ಕಾರ ಮಾಡಿಕೊಂಡು ಅದರ ಅಕ್ಕಪಕ್ಕ ಸಣ್ಣ ತುಪ್ಪದ ದೀಪಗಳನ್ನು ಹಚ್ಕೋಬೇಕಾಗತ್ತೆ. ಮೊದಲು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳಿ. ಕ್ಲೀನ್ ಮಾಡಿಕೊಂಡು ಬೇರೆ ಫೋಟೋಗೆಲ್ಲ ಹೇಗೆ ಹೂವು ಎಲ್ಲ ಹಾಕ್ಕೊಂಡು ಅಲಂಕಾರ ಮಾಡ್ಕೋತೀರೋ ಮಾಡ್ಕೊಳ್ಳಿ. ತಾಯಿ ಲಕ್ಷ್ಮೀ ದೇವಿಯ ಫೋಟೋ ಇದ್ದರೆ ಅವತ್ತು ಒರೆಸೋದೆಲ್ಲ ಏನೂ ಬೇಡ. ಸ್ವಲ್ಪ ಮಲ್ಲಿಗೆ ಹೂವು ಹಾಕ್ಕೊಂಡು ಕೆಂಪು ಹೂವು ಎಲ್ಲ ಇಟ್ಕೊಂಡು ಅಲಂಕಾರ ಮಾಡಿಕೊಂಡು ಆ ಕಳಸ ಏನಿರುತ್ತೆ ಅದರ ಅಕ್ಕಪಕ್ಕ 2 ತುಪ್ಪದ ದೀಪಗಳನ್ನು ಹಚ್ಕೊಳ್ಳಿ. ನೋಡಿ, ಆಷಾಢದ ಮಾಸದಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ನಾವು ದೇವ್ರ ಮನೆಯಲ್ಲಿ ಏನು ದೀಪ ಇಟ್ಟಿರ್ತೀವಲ್ವ ಆ ದೀಪ ಹಚ್ಚೋಕ್ಕೆ ಮೊದಲು ಈ ತುಪ್ಪದ ದೀಪ ಹಚ್ಕೋಬೇಕು. ಆಮೇಲೇ ತುಳಸಿ ಪೂಜೆ ಮಾಡಬೇಕು. ಅಂದರೆ ಮೊದಲು ತುಪ್ಪದ ದೀಪ ಉರಿಬೇಕು ಅನ್ನುವಂತಹದ್ದು. ಯಾವತ್ತೇ ಆಗಲಿ ನಾವು ತುಪ್ಪದ ದೀಪವನ್ನು ಹಚ್ಚೋವಾಗ 2 ಸ್ಪೂನ್ಗಿಂತ ಜಾಸ್ತಿ ತುಪ್ಪ ಹಾಕಬೇಡಿ. ಮನೆಯಲ್ಲಿ ತುಪ್ಪದ ದೀಪ ಅತಿ ಹೆಚ್ಚು ಸಮಯ ಉರಿಬಾರ್ದು. ಒಂದು 2 ಸ್ಪೂನ್ ಹಾಕ್ಕೊಂಡ್ರೂ ಸಾಕಾಗುತ್ತೆ. ತುಪ್ಪ ದೀಪಗಳಿಗೆ ತುಂಬ ಹಾಕ್ಕೊಳ್ಳೋ ಅಂತಹದ್ದು ಬೇಡ. ಮೊದಲು ಈ ತುಪ್ಪದ ದೀಪ ಹಚ್ಚಿ ಆಮೇಲೆ ದೇವ್ರ ಮನೆಯಲ್ಲಿ ಏನು ನೀವು ಬೇರೆ ದೀಪಗಳನ್ನು ಇಟ್ಕೊಂಡಿರ್ತೀರಲ್ವ ಆ ದೀಪಗಳನ್ನ ಹಚ್ಕೋಬೇಕು. ಆಮೇಲೆ ತುಳಸಿ ಪೂಜೆ ಮಾಡಿ. ತುಳಸಿ ಪೂಜೆಗೂ ಸಹ ಅಷ್ಟೇ ಮಹತ್ವ ಕೊಡಬೇಕು. ಒಂದು ತಟ್ಟೆಗೆ ಅರಿಶಿಣ ಕುಂಕುಮ ಅಕ್ಷತೆ ಗೆಜ್ಜೆ ವಸ್ತ್ರ ಹೂಗಳು ಆಮೇಲೆ ತುಪ್ಪದಲ್ಲಿ ನೆನೆಸಿದಂತಹ ಬತ್ತಿಗಳು ಏನಾದರೂ 1-2 ಬಾಳೆಹಣ್ಣು ಇಲ್ಲ ತುಳಸಿ ಗಿಡಕ್ಕೆ ನೈವೇದ್ಯ ಏನು ಇಡ್ತೀರಾ ಸ್ವಲ್ಪ ಮಡಿ ನೀರು ಎಲ್ಲವನ್ನು ಸಹ ಒಂದು ತಟ್ಟೆಗೆ ಜೋಡಿಸ್ಕೊಂಡು ಹೋಗಿ. ಮೊದಲು ತುಳಸಿ ಗಿಡಕ್ಕೆ ಸ್ವಲ್ಪ ಮಡಿ ನೀರನ್ನು ಹಾಕ್ಕೊಳ್ಳೋ ಅಂತಹದ್ದು, ತುಳಸಿ ಗಿಡಕ್ಕೆ ಅರಿಶಿಣ ಕುಂಕುಮ ಅಕ್ಷತೆ ಗೆಜ್ಜೆ ವಸ್ತ್ರ ಏರಿಸಿ ಹೂವನ್ನು ಇಟ್ಟು ಅಲಂಕಾರ ಮಾಡಿಕೊಂಡಾದಮೇಲೆ ತುಳಸಿ ಗಿಡದ ಎದುರುಗಡೆ ರಂಗೋಲಿ ಹಾಕ್ಕೊಂಡಿರಬೇಕು. ಅಲ್ಲಿ ಸಹ ದೀಪವನ್ನು ಹಚ್ಕೊಳ್ಳೋ ಅಂತಹದ್ದು. ತುಪ್ಪದ ಬತ್ತಿಗಳನ್ನು ನೆನೆಸಿ ಸ್ವಲ್ಪ ಒಂದು ಅರ್ಧ ಸ್ಪೂನ್ ತುಪ್ಪ ಬಿಟ್ಟು ಹಚ್ಚಿದ್ರೂ ಸಾಕಾಗುತ್ತೆ. ಆವತ್ತಿನ ದಿವಸ ತುಪ್ಪದಲ್ಲಿ ಹಚ್ಕೊಳ್ಳಿ, ಒಳ್ಳೆಯದು. ಅಲ್ಲಿ ದೀಪ ಹಚ್ಚಿ ಅದಾದಮೇಲೆ ಊದ್ಗಡ್ಡಿಯನ್ನು ಬೆಳಗಿ ಧೂಪವನ್ನು ತೋರಿಸುವಂತಹದ್ದು. ಅವತ್ತಿನ ದಿವಸ ಏನಾದರೂ ಸಿಹಿ ನೈವೇದ್ಯವನ್ನು ಕಳಸಕ್ಕೆ ಇಡಬೇಕು. ನಿಮ್ಮ ಶಕ್ತಿಯಾನುಸಾರ ಏನಾದರೂ ಸಿಹಿ ಅವಲಕ್ಕಿನೋ ಸಜ್ಜಿಗೆನೋ ಏನಾಗುತ್ತೆ ಆ ರೀತಿ ಪ್ರಸಾದ ಮಾಡಿ ಇಟ್ಟು ಮೊದಲು ವಿಷ್ಣುವಿನ ಅಷ್ಟೋತ್ರ ಹೇಳ್ಕೊಳ್ಳಿ.
ಶ್ರೀಮನ್ ಮಹಾವಿಷ್ಣುವನ್ನು ನೆನೆಯದೆ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡುವಂತಹದ್ದು ಅಷ್ಟು ಶ್ರೇಯಸ್ಸಲ್ಲ. ಹೀಗಾಗಿ ವಿಷ್ಣುವಿನ ಅಷ್ಟೋತ್ತರ, ಮಹಾಲಕ್ಷ್ಮಿಯ ಸ್ತೋತ್ರ, ದಾರಿದ್ರ್ಯ ನಾಶನ ಸ್ತೋತ್ರವನ್ನು ಹೇಳ್ಕೊಳ್ಳಿ ಅವತ್ತಿನ ದಿವಸ ತಪ್ಪದೆ. ಇದಾದಮೇಲೆ ತುಪ್ಪದ ಬತ್ತಿ, 2 ತುಪ್ಪದ ಬತ್ತಿಯನ್ನು ಇಟ್ಕೊಂಡು ಕಳಸಕ್ಕೆ ಅಮ್ಮನವ್ರಿಗೆಲ್ಲ ಅದರಲ್ಲಿ ಆರತಿಯನ್ನು ಮಾಡುವಂತಹದ್ದು. ನಿಮಗೆ ಶಕ್ತಿ ಇತ್ತು ಅಂತಂದರೆ ಒಂದು 3 ಬಗೆಯ ಹಣ್ಣುಗಳನ್ನು ಇಡಿ. ಅಂದರೆ ಒಂದು ಆ್ಯಪಲ್ಲು, ಒಂದು ದಾಳಿಂಬೆ, ಬಾಳೆಹಣ್ಣು, ಈ ಥರ 3 ಹಣ್ಣು ಏನಾದರೂ ಇಡೋ ಅಂತಹದ್ದನ್ನು ಮಾಡಿಬಿಟ್ಟು ಅಂದರೆ ನೈವೇದ್ಯ ತೋರಿಸ್ಬಿಟ್ಟು ಮಹಾಮಂಗಳಾರತಿಯನ್ನು ಮಾಡಿಕೊಳ್ಳುವಂತಹದ್ದು. ಈ ಮಾಸ ಪೂರ್ತಿ ಮಂಗಳವಾರ ಶುಕ್ರವಾರ ಏನು ಸಿಗುತ್ತಲ್ಲ, ನಿಷ್ಠೆಯಿಂದ ತಾಯಿಯನ್ನು ನೀವು ಪೂಜಿಸಿ, ಬಹಳ ಒಳ್ಳೆಯದಾಗುತ್ತೆ. ಮನೆ ಕಷ್ಟಗಳು ಕಾಲಕ್ರಮೇಣ ನೀವು ಸರಿಯಾದಂತಹ ರೀತಿಯಲ್ಲಿ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತಾ ಹೋದರೆ ಖಂಡಿತ ಕಷ್ಟ ಕರಗುತ್ತೆ. ಯಾರೆಲ್ಲ ರಾಯರ ಭಕ್ತರಿದ್ದೀರ, ರಾಯರ ಸಹ ಅಮ್ಮನವರ ಆರಾಧಕರು, ಆ ತಾಯಿಯನ್ನು ಎಡೆಬಿಡದೆ ನೆನೆತಾರೆ ರಾಯರು. ಹೀಗಾಗಿ ಅದನ್ನೇ ಹೇಳೋದು ನಾವು. ಕೇವಲ ರಾಯರ ಪೂಜೆಯನ್ನು ಏನು ಮಾಡ್ತೀರಾ ಅದಷ್ಟೇ ಸಾಲಲ್ಲ, ನಮ್ಮ ಮನೆ ದೇವರುಗಳ ಪೂಜೆ, ಅದರ ಜೊತೆ ಹೆಣ್ಮಕ್ಳು ಮಂಗಳವಾರ ಶುಕ್ರವಾರ, ಆಷಾಢ ಮಾಸ ಅಂತಲ್ಲ, ಪ್ರತಿ ಮಂಗಳವಾರ ಶುಕ್ರವಾರ ಈ ತಾಯಿಯನ್ನು ಪೂಜೆ ಮಾಡ್ತಾ ಹೋದ ಹಾಗೆ ಅಂದ್ಕೊಂಡಂತಹ ಕೆಲಸಗಳೆಲ್ಲವೂ ಸಹ ಕೈಗೂಡ್ತಾ ಮನೆಯಲ್ಲಿ ಅನಾವಶ್ಯಕವಾಗಿ ಕಿರಿಕಿರಿ ಆಗುವಂತಹದ್ದು, ಈ ಎಲ್ಲ ಗಲಾಟೆಗಳು, ನೆಮ್ಮದಿ ಇಲ್ಲದೆ ಇರುವಂತಹ ವಾತಾವರಣ ಅದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಆಮೇಲೆ ಹಣಕಾಸಿನ ಪರಿಸ್ಥಿತಿ ದಿನೇ 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 ಸುಧಾರಿಸ್ತಾ ಹೋಗುತ್ತೆ. ಯಾವುದೇ ಆಗಲಿ ನಾವು ಪಟ್ಟಂತ ಹಿಂಗೆ ಮಾಡಿದ ತಕ್ಷಣ ಆಕಾಶದಿಂದ ಉದುರಲ್ಲಿ ಲಕ್ಷ ಬಂದು ಮನೆಯಲ್ಲಿ ಕೂತ್ಕೊಳ್ಳೋದಿಲ್ಲ. ಹಂತವಾಗಿ ಈಗ ಸಾಲಗಳಿದ್ದರೆ ಆ ಸಾಲಗಳು ಸಹ ಹಂತವಾಗಿ ತೀರಿಸೋದಕ್ಕೆ ದಾರಿ ಆಗ್ತಾ ಹೋಗುತ್ತೆ. ಮನೆಯಲ್ಲಿ ದಾರಿದ್ರ್ಯ ಅನ್ನುವಂತಹದ್ದು ಕಳೆಯುತ್ತೆ. ಯಾವಾಗ ಈ ತಾಯಿಯನ್ನು ನಾವು ಆರಾಧನೆ ಮಾಡ್ತೀವಿ, ದಾರಿದ್ರ್ಯ ದೂರವಾಗಿ ಸುಖ ಸಮೃದ್ಧಿ ಸಂಪತ್ತು ಅನ್ನುವಂತಹದ್ದು ಮನೆಯಲ್ಲಿ ಕೈಗೂಡ್ತಾ ಹೋಗುತ್ತೆ. ಈ ತಾಯಿ ನೋಡಿ, ನಾನಿರೋ ಕಡೆ ಇರೋವಂತಹ ದೇವಸ್ಥಾನದಲ್ಲಿ ಇರೋವಂತಹ ಕೊಲ್ಹಾಪುರದ ಅಮ್ಮ, ಈ ತಾಯಿಯನ್ನು ನಾನು ಆರಾಧನೆ ಮಾಡೋದಕ್ಕೆ ಹಿಡಿದ ಮೇಲೇ ನಾವು ಸಹ ಜೀವನದಲ್ಲಿ ಒಂದು ಫೈನಾನ್ಷಿಯಲಿ ನಾವು ಎಕ್ಸ್ಪೆಕ್ಟೇ ಮಾಡದಿಲ್ದಿರೋಂತಹ ಮಟ್ಟಕ್ಕೆ ರಾಯರಿಂದ ಮತ್ತು ಈ ಅಮ್ಮನವರಿಂದ ನಾವು ಏರ್ತಾ ಹೋಗಿದ್ದು. ಇವತ್ತೂ ಸಹ ಎಡೆ ಬಿಡದೆ ಈ ತಾಯಿಯನ್ನು ಆರಾಧಿಸ್ತಿದ್ದೀನಿ. ಹಾಗೇ ಕೈ ಹಿಡಿದು ನಡೆಸ್ಕೊಂಡು ಸಹ ಹೋಗ್ತಾ ಇದ್ದಾರೆ. ನಾನೇನು ನಿಮ್ಮ ಒಟ್ಟಿಗೆ ಹಂಚ್ಕೋತೀನಿ ಅವೆಲ್ಲವೂ ಸಹ ನನ್ನ ಅನುಭವಗಳು. ಜೀವನದಲ್ಲಿ ನಾನು ಪೂಜೆ ಪುನಸ್ಕಾರವನ್ನು ಮಾಡಿ ಏನು ಚೆನ್ನಾಗಾಗಿದ್ದೀನಿ ಅದನ್ನೇ ನಿಮ್ಮೊಟ್ಟಿಗೂ ಸಹ ನಾನು ಹಂಚ್ಕೊಳ್ಳೋ ಅಂತಹದ್ದು. ಈ ಮಾಸ ಪೂರ್ತಿ ಮಾಡಿ, ಆರೋಗ್ಯ ಸರಿ ಇಲ್ಲ, ಧ್ವನಿ ಅಷ್ಟು ಸ್ಪಷ್ಟತೆ ಇಲ್ಲ ಅನ್ಕೋತೀನಿ. ಇನ್ನು ವಿಡಿಯೋಸ್ಗಳು ನಾಳೆ ಒಂದು ದಿವಸ ಬರಲ್ಲ, ನಾಳೆ ಒಂದು ದಿವಸ ಇಲ್ಲ, ಸೋಮವಾರದಿಂದ ರೆಗ್ಯುಲರ್ ಆಗಿ ವಿಡಿಯೋಸನ್ನು ಹಾಕ್ತಾ ಹೋಗ್ತೀನಿ. ನಮಸ್ಕಾರ ಎಲ್ರಿಗೂ.